ನಿಮ್ಮ ಬೇಬಿನೂ ಏನಾದರೂ ಹೊರಗಡೆ ಕುರ್ಕುರೆ ಚಿಪ್ಸ್ ಎಲ್ಲ ಕೇಳುತ್ತೆ ಅಂದರೆ ಈ ರೆಸಿಪಿ ನೀವು ಖಂಡಿತ ಟ್ರೈ ಮಾಡಬೇಕಾಗತ್ತೆ. ಫಸ್ಟ್ ಒಂದು ಪ್ಯಾನಲ್ಲಿ ಕೊಕೊನಟ್ ಆಯಿಲ್ ತೊಗೋಬೇಕು. ಅದಾದಮೇಲೆ ಸ್ವಲ್ಪ ಹೀಟ್ ಆದಮೇಲೆ ಉಪ್ಪು, ಅರಿಶಿನದ ಪುಡಿ, ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು 5 to 6 ಸೆಕೆಂಡ್ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ರೆಡಿ ಆಗುತ್ತೆ. ಸೊ ಇದಕ್ಕೆ ನಾನು ಮಖಾನ ಹಾಕ್ಕೋತಾ ಇದ್ದೀನಿ. ಸೊ ಇದನ್ನು ನಾವು ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕಾಗತ್ತೆ. ತುಂಬ ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು. ಹಾಗೆ ಇದು ತುಂಬ ರೋಸ್ಟ್ ಆಗಿ ಬರುತ್ತೆ. ಬೇರೆ ಬೇರೆ ಫ್ಲೇವರ್ಸ್ ಕೂಡ ಟ್ರೈ ಮಾಡ್ಬೋದು. ಬ್ಲ್ಯಾಕ್ ಪೆಪ್ಪರು, ಕರಿಮೆಣಸು ಪುಡಿ ಇಲ್ಲ ಮ್ಯಾಗಿ ಮಸಾಲ ಎಲ್ಲ ಹಾಕಿ ಕೂಡ ನೀವು ಡಿಫ್ರೆಂಟಾಗಿ ಈ ರೆಸಿಪಿನ ಟ್ರೈ ಮಾಡ್ಬೋದು. ಮಖಾನದಲ್ಲಿ ಪ್ರೋಟೀನು, ಫೈಬರು, ಮ್ಯಾಗ್ನೀಷಿಯಮು ಮತ್ತು ಐರನ್ನು, ಜಿಂಕ್ ತುಂಬಾ ರಿಚ್ ಆಗಿರೋದ್ರಿಂದ ಬೇಬೀಸ್ಗೆ ಕೊಟ್ಟರೆ ತುಂಬ ನ್ಯೂಟ್ರಿಷಿಯಸ್ ಆಗಿ ಕೂಡ ಇರುತ್ತೆ. ಸೊ ಫ್ರೈ ಮಾಡಿದ್ಮೇಲೆ ಈ ಥರ ಪ್ರೆಸ್ ಮಾಡಿ ನೋಡಬೇಕು, ಬ್ರೇಕ್ ಆದರೆ ಆಗಿದೆ ಅಂತ ಅರ್ಥ. ಸೊ ಅದೆಲ್ಲ ಆದಮೇಲೆ ನಾನು ಒಂದು ಕ್ಲೀನ್ ಆಗಿರೋ ಗ್ಲಾಸ್ ಜಾರ್ ಕಂಟೈನರಲ್ಲಿ ಇದನ್ನು ತೆಗೆದಿಟ್ಕೋತೀನಿ. 3 to 4 days ಯೂಸ್ ಮಾಡಿದ್ಮೇಲೆ ಮತ್ತೆ ಹೊಸದಾಗಿ ರೆಸಿಪಿನ ಮಾಡ್ತೀನಿ. ನೀವು ಕೂಡ ನಿಮ್ಮ ಬೇಬಿಗೆ ಖಂಡಿತ ಟ್ರೈ ಮಾಡಿ. ಮತ್ತಷ್ಟು ಅಪ್ಡೇಟ್ಸ್ಗೆ ನನ್ನ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬಾಯ್.